ಏನು ನಡೀತಾ ಇದೆ ನಮ್ಮ ಹೈಕಮಾಂಡು ರಾಜ್ಯ ನಾಯಕರು ಬಹುಶಃ ನಮ್ಮ ಸನ್ಮಾನ್ಯ ರಾಹುಲ್ ಗಾಂಧೀಜಿಯವರು ಇವತ್ತು ಬಂದಿಲ್ಲ, ಅವರು ಬರ್ಬೋದು, ಇವತ್ತು ಒಂದು 2-3 ಸಲ ಬರ್ತಾರೆ ಅಂತ ಕಾಣುತ್ತೆ. ಬಂದ ನಂತರ ಪ್ರಕ್ರಿಯೆ ಶುರುವಾಗ್ಬೋದು ಅಂತ ನನ್ನ ಒಂದು ನಿರೀಕ್ಷೆ. ಪ್ರಬಲ ಆಕಾಂಕ್ಷಿ ಇದ್ದೀರಾ ಸರ್, ಯಾರು ನಿಮಗೆ ಸಿಗುತ್ತಾ ಈ ಸಲ? ನೋಡೋಣ, ಏನು ರಾಜ್ಯ ನಾಯಕರು ರಾಷ್ಟ್ರೀಯ ನಾಯಕರ ತೀರ್ಮಾನಕ್ಕೆ ನಾವು ಬದ್ಧರಾಗ್ತೀವಿ ಅಷ್ಟೇ. ಇಲ್ಲ, ನಾನೇನು ಹೋಗೋದಿಲ್ಲ, ಡೆಲ್ಲಿ ಹೋಗೋದಿಲ್ಲ. ನಾವು ಯಾರು ಡೆಲ್ಲಿ ಹೋಗೋದಿಲ್ಲ. ಅಲ್ಲಿ ಡೆಲ್ಲಿಯಲ್ಲೆಲ್ಲ ಆದೇಶ ಮಾಡಿದ್ದಾರೆ, ಯಾರು ಬರಬಾರ್ದು ಅಂತ ಹೇಳಿದಾರಲ್ಲ, ಹಂಗಾಗಿ ನಾವು ಯಾರು ಅಲ್ಲಿ ಹೋಗ್ಲಿಕ್ಕೆ ಆಗಲ್ಲ. ಸರಿ, CM ಒಂದು ಮಾತು ಹೇಳಿದ್ರು, ಮೋಡ ಬಿತ್ತನೆ ಆಗೋರ್ಗು ಡ್ಯಾಮೆಲ್ಲ ಭರ್ತಿ ಆಗೋರ್ಗು ಮೋಡ ಬಿತ್ತನೆ ಮಾಡೋದಲ್ಲ ರೈತರು ಅಂತ. ವಿಪಕ್ಷಗಳು ಅದನ್ನೇ ಟೀಕೆ ಮಾಡ್ತಿದೆ ಸರ್. ಸರ್ಕಾರಕ್ಕೆ ಸರಿಯಾಗಿ ಆರ್ಥಿಕ ಒಂದು ಕೊಡೋದಕ್ಕೂ ಬರಗಾಲ ಬಂದಿದೆ ಅಂತ. ಇಲ್ಲ, ಏನಾಗಿದೆ, ಮೊನ್ನೆ ಹೆಚ್ಚಾಗಿ ಬರ ಬರುತ್ತಂತ ಹೇಳುವಂಥ ಇದರಲ್ಲಿ ಇತ್ತೀಚೆಗೆ ಒಂದು ವರದಿ ನಾನು ನೋಡಿದ್ದೀನಿ. ಕರ್ನಾಟಕದಲ್ಲಿ ಸ್ವಲ್ಪ ಮಳೆ ಬರುವಂಥ ಅವಶ್ಯಕತೆ ಇದೆ, ಬರ್ತಾ ಇದೆ ಅನ್ನೋದನ್ನ ಮಾಹಿತಿ ಕೊಟ್ಟಿದ್ದಾರೆ. ಬಹುಶಃ ನಮ್ಮ ಮಲೆನಾಡಲ್ಲಿ ಮಳೆ ಇರಲಿಲ್ಲ, ಈ ಒಂದು ವಾರದಿಂದ ಮಳೆ ಆಗ್ತದೆ, ಚೆನ್ನಾಗಿ ಆಗ್ತಾಯಿದೆ. ಆ ಒಂದು ಇದು ನೋಡಿದಾಗ ಸ್ವಲ್ಪ ಕರ್ನಾಟಕದಲ್ಲಿ ಮಳೆ ಆಗ್ಬೋದು ನಿರೀಕ್ಷೆಯಲ್ಲಿ ಇಟ್ಕೊಂಡಿದ್ದಾರೆ. ನೋಡ್ತಾರೆ, ಮುಖ್ಯಮಂತ್ರಿಗಳಿಗೆ ಬಿಟ್ಟಿದ್ದು ಏನು ಮಾಡಬೇಕು ಅನ್ನೋದು. ಯಾಕಂದರೆ ಅದರ ಬಗ್ಗೆ ಮಾಹಿತಿ ತೆಗೆದುಕೊಂಡು ಎಲ್ಲಿ ಮೋಡ ಇದೆಯೋ ಅಥವಾ ಎಲ್ಲಿ ಬರ ಇದೆ ಅಲ್ಲಿ ಮಾಡುವಂಥದ್ದು ನಾವು ನಿರ್ಧಾರ ಮಾಡ್ತಾರೆ. ನಂದೇನು ನಮಗೆ ಗೊತ್ತಾಗಲ್ಲ, ಅದಲ್ಲ, ಅದು ಅವರು ಮುಖ್ಯಮಂತ್ರಿಗಳಾಗಿ ಮಾನ್ಯ ಮುಖ್ಯಮಂತ್ರಿಗಳು ನಿರ್ಧಾರ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.